ಮಾಸ್ ಟಿವಿಯಿಂದ. ಆ್ಯಕ್ಚುಲಿ ಇದರ ವಾಸ್ ಒಂದು ಹೊಸದಾಗಿ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಜಸ್ಟಿಸ್ ಆ್ಯಂಡ್ ಲಾ ಇಂದ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮಾಡಿದ್ದಾರೆ. ಅದು ಪರ್ಟಿಕ್ಯುಲರ್ಲಿ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಈವ್ನಿಂಗ್ ಕೋರ್ಟ್ಸ್ ಇನ್ ಕರ್ನಾಟಕ ಓನ್ಲಿ. ಮೊದಲನೇದಾಗಿ ಮಾಸ್ ಟಿವಿಯ ಡೈರೆಕ್ಟರ್ಗೂ ಹಾಗೂ ಇದನ್ನು ಛಾಯಾಚಿತ್ರಣ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕುಂತಂಥ ಉಪಾಧ್ಯಕ್ಷರಾದಂಥ ವಿನಯ್ ಮಂಗಳೇಕರ್ ಅವರಿಗೂ ಹಾಗೂ ನಮ್ಮ ಲಾ ಅಕಾಡೆಮಿ ಚೇರ್ಮನ್ ಆದಂಥ ಗೌತಮ್ ಚಂದ್ ಅವರಿಗೂ ಹಾಗೂ ಇಲ್ಲಿ ಸೇರ್ತಕ್ಕಂಥ ನಮ್ಮೆಲ್ಲ ವಕೀಲ ಬಂಧುಗಳಿಗೂ ಈ ಒಂದು ವಿಡಿಯೋದ ಮುಖಾಂತರ ಮತ್ತು ಸಾರ್ವಜನಿಕರಿಗೂ ಸಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಕೋರ್ಟಿಗೆ ಹೋದವರು ಸತ್ತ ಬದುಕಿದ ಅನ್ನುವಂಥ ಒಂದು ಮಾತಿದೆ, ಗಾದೆ ಮಾತನ್ನು ಅದನ್ನು ಅಡಗಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನೋಟಿಫಿಕೇಶನ್ ಮಾಡಿ ಈಗಾಗಲೇ ಕಳಿಸಿತ್ತು. ಈಗಾಗಲೇ ಗುಜರಾತ್ ಮತ್ತು ದೆಹಲಿಯಲ್ಲಿ ಓಲ್ಡ್ ಕೇಸು ಮತ್ತು ಸಿಮಿಲರ್ ಕೇಸನ್ನು ಸಾಯಂಕಾಲ 5ರಿಂದ 9 ಗಂಟೆವರೆಗೂ ಮಾಡ್ತಾ ಇದ್ದಾರೆ. ಈಗಿದ್ದಂಥ ಕೋರ್ಟ್ ಯಾವುದೂ ರದ್ದಾಗಲ್ಲ. ಇದು ಎಡಿಷ್ನಲ್ ಆಗಿ ಸ್ಪೀಡಿಯಾಗಿ ಡಿಸ್ಪೋಸಲ್ ಆಗಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಮತ್ತು ಜಲ್ದಿ ಕೇಸ್ ಮುಗಿಲಿ ಅನ್ನುವಂಥ ವಿಚಾರವಾಗಿ ಈ ಕಾನ್ಸೆಪ್ಟನ್ನು ಕರ್ನಾಟಕಕ್ಕೆ ತಂದರೆ ಈಗಾಗಲೇ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ರಿಜಿಸ್ಟ್ರಾರ್ ಜನರಲ್ ಅವರು ಎಲ್ಲ ವಕೀಲ ಸಂಘದ ಮತ್ತು ಬಾರ್ ಕೌನ್ಸಿಲ್ಗೆ ಒಪಿನಿಯನ್ ಕೇಳಿ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ನಾವು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದಾಗ, ಇಡೀ ರಾಜ್ಯದ ವಕೀಲ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅವರೆಲ್ಲರೂ ಸಹ ಇದು ಮಾಡಿದರೆ ಒಂದು ಕಕ್ಷದ ಒಳ್ಳೆಯದಾಗುತ್ತಾ, ಇವತ್ತಿನ ನ್ಯಾಯ ಪದ್ಧತಿ ಒಳಗೆ ತುಂಬ ಡಿಲೇ ಆಗ್ತದೆ ನ್ಯಾಯ ಸಿಗಬೇಕಾದ್ರೆ, ಆದಷ್ಟು ಒಳ್ಳೆಯದು ಇದು ಸ್ವಾಗತ ಮಾಡಬೇಕು ಅನ್ನುವಂಥ ಮಾತನ್ನು ನಮ್ಮ ಸಾರ್ವಜನಿಕರು ನಮ್ಮ ಪದಾಧಿಕಾರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಈ ಕೋರ್ಟು ಸಾಯಂಕಾಲದ ಕೋರ್ಟುಗಳು ಗುಜರಾತ್ ಮತ್ತು ದೆಹಲಿಯಲ್ಲಿ ಪ್ರಾರಂಭ ಆಗಿದೆ. ನಮ್ಮಲ್ಲಿಯೂ ಸಹ ಇಡೀ ರಾಜ್ಯದ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳ ಸಲಹೆ ತಗೊಂಡು, ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಪದಾಧಿಕಾರಿಗಳು 26 ಜನ ಸಲಹೆ ತಗೊಂಡು ಹಾಗೂ ಸಾರ್ವಜನಿಕರಿಂದ ಮಾಹಿತಿಯನ್ನು ತಗೊಂಡು ಇದಕ್ಕೂ ಸಹ ನಾವು ನನ್ನ ವೈಯಕ್ತಿಕವಾಗಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕದ ಜನತೆಗೆ 6 ಕೋಟಿ ಜನತೆಗೆ ಶೀಘ್ರದಲ್ಲಿ ನ್ಯಾಯ ಸಿಗಲಿ ಅನ್ನುವಂಥ ಮಾತನ್ನು ನಾವು ಏನು ಗಾಂಧೀಜಿ ಕಂಡಂಥ ಕನಸನ್ನು ನನಸು ಮಾಡಲಿಕ್ಕೆ ನಾವು ಸಹಕಾರ ಮಾಡಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಇದರ ಜೊತೆಗೆ ನಮ್ಮ ಇಡೀ ರಾಜ್ಯದ 1,29,000 ಜನಕ್ಕೂ ಮತ್ತು 6 ಕೋಟಿ ಜನಕ್ಕೂ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ, ಯಾವುದೋ ಕೆಲವೊಂದು ಪದಾಧಿಕಾರಿಗಳು ಗೂಗಲ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಸಹ ರಾಜ್ಯ ವಕೀಲ ಪರಿಷತ್ ಏನು ನಿರ್ಣಯ ತಗೊಳ್ತಾ KSPC.org ವೆಬ್ಸೈಟ್ನಲ್ಲಿ ಅಥವಾ KSPC ಯೂಟ್ಯೂಬ್ನಲ್ಲಿ ಅಥವಾ KSPC ಫೇಸ್ಬುಕ್ನಲ್ಲಿ ನೋಡಿದ್ದನ್ನು ಫಾಲೋಅಪ್ ಮಾಡಬೇಕು. ನಾವೆಲ್ಲರೂ ಇರೋದು ಜನರ ಸೇವೆಗಾಗಿ, ಜನರಿಗೆ ಕೆಲಸ ಮಾಡಲಿಕ್ಕಾಗಿ. ನಾವು ಆದಷ್ಟು ಶೀಘ್ರದೊಳಗೂ ನೊಂದಂಥ ಮತ್ತು ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಸಾಮಾಜಿಕ ಜಾಲತಾಣವನ್ನು ಮತ್ತು ಕೆಲವೊಂದಿಷ್ಟು ಪದಾಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಹಬ್ಬಿಸೋದನ್ನು ತಾವೆಲ್ಲರೂ ನಂಬಬಾರದು ಅಂತೇಳಿ ಈ ಒಂದು ಮಾಸ್ ಟಿವಿಯ ಮುಖಾಂತರ ಇಡೀ ರಾಜ್ಯದ ವಕೀಲರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ರಾಜ್ಯದ ಸಾರ್ವಜನಿಕರಿಗೂ ಸಹ ರಾಜ್ಯದ ವಕೀಲರ ಪರಿಷತ್ತಿನ ಪರವಾಗಿ ಮನವಿಯನ್ನು ಮಾಡ್ಕೊತೀನಿ. ಈ ವಿಷಯವನ್ನು ಕುರಿತು ನಮ್ಮ ಉಪಾಧ್ಯಕ್ಷರು ಒಂದೆರಡು ಮಾತಾಡ್ಬೇಕಂತ ಕೇಳ್ಬೋದು. ಸರ್, ಅದಕ್ಕಿಂತ ಮುಂಚೆ ಒಂದು ವಿಷಯ ಸರ್, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇದರ ಬಗ್ಗೆ ನೈಟ್ ಸ್ಕೀಮ್ ಬಗ್ಗೆ ನಮಗೆ ಏನಾದರೂ ಇನ್ಫ್ರಾಸ್ಟ್ರಕ್ಚರು, ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಅಡಿಷನಲ್ ಪರ್ಸನಲ್ ರಿಕ್ವೈರ್ಮೆಂಟು, ಬಿಕಾಸ್ ಇದೆಲ್ಲ ಅಡಿಷನಲ್ ಬೇಕಲ್ಲ ಸರ್. ಸೊ ಇರುವ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಅದು ಅಡಿಷನಲ್ ಆಗಿ ಸ್ಟಾಫು, ಜಡ್ಜಸ್ ಆಗಲಿ, ಅಡಿಷನಲ್ ಆಗಿ ಆಡಿಟರ್ಸ್ ಆಗಲಿ, ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ 3 ತಾಸಿನ ಕೋರ್ಟಿಗಳು 5ರಿಂದ 9 ಅಥವಾ 5ರಿಂದ 8 ಅಂತ. ಇದಕ್ಕೆ ಈಗಾಗಲೇ ನಿವೃತ್ತಿ ಹೊಂದಿದಂಥ ನ್ಯಾಯಾಧೀಶರು ತಗೋಬೇಕಂತ ಚಿಂತನೆ ನಡೀತಾ ಇದೆ. ನಿವೃತ್ತಿ ನ್ಯಾಯಾಧೀಶರು ತಗೋಬೇಕು. ಇದಕ್ಕೆ ಯಾವ ಕೇಸು ಹಿಂದ್ಗಡೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಬೇರೆ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಿತ್ತು, ಜಲ್ದಿ ನ್ಯಾಯ ಸಿಗಲಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಲಿಮಿಟೆಡ್ ಸ್ಟಾಫನ್ನು ತೊಗೊಂಡಿತ್ತು ಕಾಂಟ್ಯಾಕ್ಟ್ ಬೇಸ್ ಮೇಲೆ. ಆ ರೀತಿ ನಿವೃತ್ತಿ ಆದಂಥ ನ್ಯಾಯಾಧೀಶರು ತೊಗೊಂಡು ಲಿಮಿಟೆಡ್ ಕಾಂಟ್ಯಾಕ್ಟ್ ಬೇಸ್ ಅಂತ ತೊಗೊಂಡು ಇನ್ಫ್ರಾಸ್ಟ್ರಕ್ಚರು ಕೋರ್ಟಲ್ಲೂ ಎಲ್ಲ ಸೇಮ್, ನೋ ಚೇಂಜಸ್. ಬಟ್ ಅಲ್ಲೇ ಫಂಕ್ಷನಿಂಗು ಸಾಯಂಕಾಲ 5ರಿಂದ 8 ಅಥವಾ 9 ಮಾಡಬೇಕಂತ ಚಿಂತನೆ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಇದು ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಆಗಿ ಬರುತ್ತೆ ಅನ್ನುವಂಥದ್ದು ನನ್ನ ಆಶಾವಾದ ಇದೆ. Already the infrastructure is in place. Only the court timings are to be changed now. Okay. Any of the courts are working till 5:30. After the court proceedings are over, this unique courts will start. So we welcome the decision, if any, taken by the central government, and we support that decision. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರವು ಸಹ ಈಗಾಗಲೇ ಅಮೆಂಡ್ಮೆಂಟನ್ನು ಮಾಡಿದೆ, ಗೆಜೆಟ್ ಆಗಿದೆ. 2 ವರ್ಷದಲ್ಲಿ ಸಿವಿಲ್ ಕೇಸ್ ಮುಗಿಬೇಕು ಅನ್ನುವಂಥದ್ದನ್ನು ತೀರ್ಮಾನವನ್ನು ತೊಗೊಂಡಿದೆ.
ಅದನ್ನು ಸಹ ನಾವು ಕರ್ನಾಟಕ ಸರ್ಕಾರ ಮಾಡಿದಂಥ ಅಮೆಂಡ್ಮೆಂಟನ್ನು ಸಹ ನಾವು ಸ್ವಾಗತವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಗೌತಮ್ ಚಂದ್ರ ಅಂತೇಳಿ, ನಾನು ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯ. ಈ ವಿಚಾರವಾಗಿ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗಳು, ಸಂವಾದಗಳು ನಡೀತಾ ಇದ್ದಾವೆ. ಇಲ್ಲಿ ವಕೀಲರ ಹಿತದೃಷ್ಟಿ, ಕಕ್ಷಿದಾರರ ಹಿತದೃಷ್ಟಿ ಮತ್ತು ನ್ಯಾಯದ ಹಿತದೃಷ್ಟಿ ಎಲ್ಲಕ್ಕಿಂತ ಹೆಚ್ಚಾಗಿ ಕಕ್ಷಿದಾರ ಅದನ್ನು ಗಮನದಲ್ಲಿಟ್ಕೊಂಡು ಹೈಕೋರ್ಟ್ ಒಂದು ಸರಿಯಾದ ನಡವಳಿಕೆಗಳನ್ನು ನಡೆಸಿ ಪ್ರೊಸೀಜರ್ನ ಫಾಲೋ ಮಾಡಿ ವಕೀಲರಿಗೂ ತೊಂದರೆ ಆಗಬೇಕು. ಯಾಕಂದರೆ ಸಾಯಂಕಾಲ ವಕೀಲರು ಕಕ್ಷಿದಾರರ ಜೊತೆಗೆ ಸೇರಿಕೊಂಡು ಚರ್ಚೆ ನಡೆಸುವಂಥದ್ದಿರುತ್ತೆ, ಅವ್ರ ಜೊತೆಗೆ ಕನ್ಸಲ್ಟೇಷನ್ ಪ್ರೋಸೆಸ್ ನಡೆಯೋದಿರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಕೇಸ್ಗಳಿಗೆ ಅವರು ಅಟೆಂಡ್ ಆಗೋದು ಇರುತ್ತೆ. ಆದರೆ ಇವೆಲ್ಲ ಅಡೆತಡೆಗಳನ್ನು ಮೀರಿ ಸರ್ಕಾರ ಕಕ್ಷಿದಾರರಿಗೆ ಅನುಕೂಲ ಆಗಬೇಕು, ತ್ವರಿತಗತಿಯ ನ್ಯಾಯ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಿದರೆ ಸಾಧ್ಯ ಆದಷ್ಟು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ನನ್ನ ಭಾವನೆ ಮತ್ತು ಅಭಿಪ್ರಾಯ. ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ರಾಜ್ಯದ ಎಲ್ಲ ವಕೀಲರ ಪರವಾಗಿ 6 ಕೋಟಿ ಸಾರ್ವಜನಿಕರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. The Union of India and the state governments must provide infrastructure which is required to the case ratio. ಮೂರನೇದು, lawyers must be given all the facilities, ಚೇಂಬರ್ಸು, ಆಮೇಲೆ ಅವರಿಗೆ ಈ ಗೌರ್ಮೆಂಟ್ ಕೇಸಸ್ಸು, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಕೇಸಸ್ ಎಲ್ಲ ಒಬ್ಬರ ಹತ್ರನೇ ಇರಬಾರ್ದು. ಅದು ಎಲ್ಲರಿಗೂ ಕೂಡ ಹಂಚಿಕೆ ಆಗಬೇಕು, ಎಲ್ಲರಿಗೂ ಅವಕಾಶ ಕೊಡಬೇಕು. ಎಲ್ಲರಿಗೂ ಸಮನಾಗಿ ಹಂಚಿಕೆ ಆದಾಗ ವರ್ಕ್ ಬೇರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ. ವರ್ಕ್ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆದಾಗ ಕೇಸುಗಳು ಅದಷ್ಟಕ್ಕೆ ಅದು ನಡೀತದೆ. ಬೇಗ ಕೇಸು ಪೆಂಡಿಂಗ್ ಡಿಸ್ಪೋಸಲ್, ದಿ ಸ್ಟೇಟ್ ಇಸ್ ದಿ ಹೈಯೆಸ್ಟ್ ಲಿಟಿಗೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸು. ಅಲ್ಲಿ ಪ್ರಾಪರಾಗಿ ಲೀಗಲ್ ಅಡ್ವೈಸರ್ಸು ಕರೆಕ್ಟಾಗಿರೋದು ಇರಬೇಕು. ಆ ಪ್ಯಾನಲ್ನಲ್ಲಿ ಒಳ್ಳೆಯ ಇನ್ವೆಸ್ಟರ್ಸ್ನೆಲ್ಲ ಎಲ್ಲರಿಗೂ ಅವಕಾಶ ಕೊಡಬೇಕು. ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥವರು ಮತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಅದಕ್ಕೆ ಅವಕಾಶ ಕೇಸ್ಗಳ ಹಂಚಿಕೆ ಆಗಿ ಅವರು ಸರಿಯಾದ ತರಬೇತಿಯನ್ನು ನೀಡ್ತಕ್ಕಂಥದ್ದು ಅಕಾಡೆಮಿ ಇವಾಗ ಬೆಂಗಳೂರು ಅಡ್ವೊಕೇಟ್ಸ್ ಅಕಾಡೆಮಿ ಟ್ರಸ್ಟ್ನವರು ನಡೆಸ್ತಾ ಇದ್ದಾರೆ. ಅಲ್ಲಿ ರಿಗರಸ್ಸು ಟ್ರೈನಿಂಗು, ಆಮೇಲೆ ಇಂಟ್ರಾಕ್ಷನು, ಡಿಸ್ಕೋರ್ಸಸ್ಸು ಇವೆಲ್ಲ ನಡೀಬೇಕು. ಈ ರೀತಿ ಆದಾಗ ಈವ್ನಿಂಗ್ ಕೋರ್ಸು ಅಷ್ಟು ಸಕ್ಸಸ್ ಆಗಲಿಲ್ಲ ದೇಶದಲ್ಲೇ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಾವು ಅದನ್ನು ಮಾಡಿದ್ವಿ. ನಾನು ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಆಗಿದ್ದಾಗ ಲಾಯರ್ಸ್ ಅಸೋಸಿಯೇಷನ್ನ ಲಾಯರ್ಸ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಇಡೀ ರಾಜ್ಯದಲ್ಲಿ ಈವ್ನಿಂಗ್ ಕೋರ್ಸಸ್ 2 hours ಮಾಡಬೇಕು ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲಾಯರ್ಗಳೆಲ್ಲ ಊಟ ಇರ್ತಾರೆ. ಸಂಜೆ ಕಕ್ಷಿಗಾರರು ಅವರಿಗೆ ಕೇಸ್ ಕೊಡೋಕ್ಕೆ, ಮಾತಾಡೋಕ್ಕೆ, ಮುಂದೆ ನೆಕ್ಸ್ಟ್ ಡೇ ಎವಿಡೆನ್ಸ್ ತಯಾರು ಮಾಡ್ಕೊಳ್ಳೋಕ್ಕೆ, ಆರ್ಗ್ಯುಮೆಂಟ್ಸ್ ತಯಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ಸಮಯ ಬೇಕಾಗ್ತದೆ. ಅದು ಅಲ್ಲದೆ ಅವರು ಮನೆ ಇರೋದು ಒಂದು ಕಡೆ, ಕಚೇರಿ ಇರೋದು ಒಂದು ಕಡೆ. ಇಲ್ಲಿಂದ ಬೆಂಗಳೂರು ನಗರದಿಂದ ಹೋಗಬೇಕಾದ್ರೆ ಟ್ರಾಫಿಕ್ನಲ್ಲಿ 1.5 hour 2 hours. ಕೆಲವರಂತೂ ಸಬರ್ಬನ್ ಏರಿಯಾದಲ್ಲಿದ್ದಾರೆ ಲಾಯರ್ಗಳು, ಅವ್ರಿಗೆ ಸರಿಯಾದ ಸೌಲಭ್ಯಗಳಿಲ್ಲ, ಸರಿಯಾದ ವಸತಿಗಳಿಲ್ಲ ಪಾಪ ಅವರಿಗೆ. ಅದನ್ನೆಲ್ಲ ಸರ್ಕಾರ ಕೊಟ್ಟರೆ ಇದು ಸರಿಯಾದ ರೀತಿಯಲ್ಲಿ ಕೆಲಸ ನಡೀತದೆ. ಇವಾಗ ವಕೀಲರ ಪ್ರೊಫೆಷನ್ನು ಈಸ್ ಎ ಖಾಸಗಿ ಅಂತ ಅವ್ರು ಹೇಳೋದು. ಖಾಸಗಿ ಇದಲ್ಲ, ಅದು ದೇ ಆರ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಅಂದರೆ ಜುಡಿಷರಿ ವಕೀಲರಿಂದಲೇ ಜುಡಿಷರಿ ಕೆಲಸ ಮಾಡೋಕ್ಕಾಗಲ್ಲ. ಆವಾಗ ಲಾಯರ್ಗೆ ಎಲ್ಲರಿಗೂ ಕೂಡ ಬರ್ತಕ್ಕಂಥವ್ರಿಗೆ ಸರಿಯಾದ ತರಬೇತಿ, ಹಣ ಸಹಾಯ, ಲೈಬ್ರರಿ, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕಂಪ್ಯೂಟರ್. ಇವಾಗ ಒಂದು ಕಂಪ್ಯೂಟರ್ ತಗೋಬೇಕಂದ್ರೆ ₹1,00,000 ಆಗ್ತದೆ. ಒಂದು ಆಫೀಸ್ ನಡೆಸಬೇಕಂದ್ರೆ ಒಂದು ಲೈಬ್ರರಿ ಮಿನಿಮಮ್ ಬೇಕಾಗ್ತದೆ. ಲೈಬ್ರರಿ ಇಲ್ಲ ಅಂದರೆ ಕಂಪ್ಯೂಟರ್ನಲ್ಲೇ ಇವಾಗ ಆನ್ಲೈನಲ್ಲೇ ತೊಗೋಬೇಕು, ಅದಕ್ಕೂ ದುಡ್ಡು ಕಟ್ಟಬೇಕಾಗ್ತದೆ. ಇವಾಗ ಆನ್ಲೈನು ಲೈವ್ಲಾಗೂ ದುಡ್ಡು ಕಟ್ಟಬೇಕು, SSCಗೂ ದುಡ್ಡು ಕಟ್ಟಬೇಕು. ಹಣ ಸಂಪಾದನೆ ಆದರೆ ಕಟ್ಟೋಕ್ಕಾಗ್ತದೆ. ಹಣ ಸಂಪಾದನೆ ಒಂದು 10 years ಭಾಳ ಕಷ್ಟ ಇರ್ತದೆ ಲಾಯರ್ಗಳಿಗೆ. ಅದನ್ನೆಲ್ಲ ಸರ್ಕಾರ ಭರಿಸಿದ್ರೆ ವೆಚ್ಚನ, ಇದು ಆವಾಗ ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ. ಸರಿಯಾದ ರೀತಿಯಲ್ಲಿ ಎಲ್ಲ ಕೇಸುಗಳು ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಎಷ್ಟಿವೆ. ಈಗ ಇಲ್ಲಿ ನಾನು ಇಲ್ಲಿದ್ದಾಗ APMCನಲ್ಲಿ ಒಂದೇ ಒಂದು ಲಾಯರು
1,000-2,000 ಕೇಸ್ ಒಂದು ಕಚೇರಿಯಲ್ಲಿ ಕೊಟ್ಟರೆ ಹೇಗೆ? ಒಬ್ಬರು ಒಂದು 20 ಜನ 30 ಜನ ಪ್ಯಾನಲ್ ಇರ್ತಾರೆ, ಅವ್ರು ಕೇಸೇ ಇರೋದಿಲ್ಲ. BDAದಲ್ಲಿ ಕೆಲವರಿಗೆ ಮಾತ್ರ ಕೇಸ್ ಕೊಡ್ತಾರೆ, ಕಾರ್ಪೊರೇಷನಲ್ಲಿ ಕೆಲವರಿಗೆ ಮಾತ್ರ ಕೇಸ್ ಕೊಡ್ತಾರೆ. ಅದು ಹೆಂಗೆ ಬೇಗ ಆಗ್ತದೆ? ಎಲ್ಲ ಕೋರ್ಟ್ನಲ್ಲಿ ಕೇಸ್ ಬಂದರೆ ಆ ಲಾಯರ್ ಒಬ್ಬನೇ ಹೋಗಿ ಕೇಸ್ ಮಾಡೋಕ್ಕಾಗ್ತದೆ? ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಆವಾಗ ಪ್ರತಿಯೊಬ್ಬ ಲಾಯರು ಸ್ಟಡಿ ಮಾಡ್ತಾನೆ, ಇಂಟ್ರೆಸ್ಟ್ ಬರ್ತದೆ, ಬೆಳೀತಾರೆ. ಆವಾಗ ಬೇಗ ಬೇಗ ತೀರ್ಮಾನ ಮಾಡೋಕ್ಕೆ ಸಾಧ್ಯತೆ ಆಗ್ತದೆ. ಆ ರೀತಿ ಕೆಲಸವನ್ನು ಕಾರ್ಯಕ್ರಮವನ್ನು ನಿರೂಪಿಸಬೇಕು ಸರ್ಕಾರದವರು ಮತ್ತು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು, ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಸ್. ಆವಾಗ ಬೇಗ ತ್ವರಿತವಾಗಿ. ಆಮೇಲೆ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ನೆಲೆಗೊಂಡು ಕೂಡ ಕಾನ್ಫರೆನ್ಸ್ ತಗೋಬೇಕು. ಒಂದು HRC ಕೇಸು, HRC ಕೇಸ್ನಲ್ಲಿ ಟೆನೆಂಟಿಗೆ ಕೇಸ್ ಮುಂದೆ ಹೋಗ್ತಾ ಇರಲಿ ಅಂತ ಅಂದರೆ ಆ ರೀತಿ ಮನೋಭಾವನೆಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ ಬೇಕು ಲಾಯರ್ಗಳಿಗೆ. ಅಂದರೆ ಕೋರ್ಟ್ ಇವಾಗ 100 ಕೇಸ್ ಇದ್ದರೆ 100 ಕೇಸು ಎವಿಡೆನ್ಸ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಆಗಲ್ಲ. ಇದು ನೋಟ್ ಬರೆದು ಸಹಿ ಮಾಡಿ ಅಪ್ರೂವ್ ಮಾಡಿದ್ದೇವೆ ಅನ್ನೋದಲ್ಲ. ಇದು ಡಿಟರ್ಮಿನೇಷನ್ ಆಫ್ ದ ರೈಟ್ಸ್. ಒಂದು ದಿವಸಕ್ಕೆ ಒಂದು ಕೇಸ್ನಲ್ಲಿ ಸರಿಯಾಗಿ ಸಾಕ್ಷಿಗಳನ್ನ ವಿಚಾರಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು 100 ಕೇಸ್ನಲ್ಲಿ 50 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡೋಕ್ಕೆ ಹ್ಯೂಮನ್ಲಿ ಇಂಪಾಸಿಬಲ್. ಆ ರೀತಿ ಸಿಸ್ಟಮ್ ಇದೆ. ಒಂದು ಅಪ್ಲಿಕೇಶನ್ ಮೇಲೆ ಅಬ್ಜೆಕ್ಷನ್ ಅಂತಾರೆ, ಆರ್ಗ್ಯುಮೆಂಟ್ ಅಂತಾರೆ, ಡಿಸ್ಪ್ರೊಪೋರ್ಷನೇಟ್ ಆರ್ಗ್ಯುಮೆಂಟು. ಅದಕ್ಕೆ ಜಡ್ಜ್ಗಳು ಕೂಡ ಒಳ್ಳೆ ಜಡ್ಜ್ಗಳನ್ನ ನೇಮಕ ಮಾಡಬೇಕು, ಎಫಿಷಿಯೆಂಟ್, ಎಲ್ಲ ವರ್ಗಗಳಿಂದ, ಎಲ್ಲ ಪ್ರದೇಶಗಳಿಂದ. ಅಂದರೆ ಅಂಥವನ್ನು ಐಡೆಂಟಿಫೈ ಮಾಡಬೇಕು. ಇದು ಇಂಟ್ರೆಸ್ಟು ಯಾವುದೋ ಒಂದು ಕಮ್ಯುನಿಟಿಗೆ, ಒಂದು ರಿಲಿಜನ್ಗೆ ಹಂಗಿರಬಾರ್ದು. ಇಡೀ ಭಾರತ ದೇಶದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಸಮಾಜ, ಎಲ್ಲ ರೀತಿಯ ಜನ, ಎಲ್ಲ ವರ್ಗದ ಜನ, ಎಲ್ಲ ಮತದ ಜನ ಇರ್ತಾರೆ. ಅವರಿಗೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಅವರು ತರಬೇತಿ ಕೊಡಬೇಕು. ಎಲ್ಲರೂ ಬುದ್ಧಿವಂತರಲ್ಲ ಅಂತ ಏನಿಲ್ಲ, ಎಲ್ಲರೂ ಬುದ್ಧಿವಂತರು ಅಂತಲೂ ಅಲ್ಲ. ಬುದ್ಧಿವಂತರು ಇದ್ದಾರೆ, ಅದಕ್ಕೆ ಸರಿಯಾದ ಟ್ರೈನಿಂಗ್ ಕೊಟ್ಟರೆ, ಪ್ರಾಣಿಗೆ ಕೂಡ ಟ್ರೈನಿಂಗ್ ಕೊಟ್ಟರೆ ನಡೀತದೆ, ಜನರಿಗೆ ಕೊಟ್ಟರೆ ಆಗಲ್ಲ. ಆ ರೀತಿ ನಡೆಸಿದ್ರೆ ಮಾತ್ರ. ಅದಕ್ಕೆ ಭಾರತ ಸರ್ಕಾರ ಮತ್ತು ಲಾ ಡಿಪಾರ್ಟ್ಮೆಂಟ್ ಆ್ಯಂಡ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಮಸ್ಟ್ ಟೇಕ್ ಪ್ರೋಆಕ್ಟಿವ್ ರೋಲ್ ಇನ್ ಡೆವಲಪಿಂಗ್ ದಿ ಸಿಸ್ಟಮ್, ಮೇಕಿಂಗ್ ದ ಸಿಸ್ಟಮ್ independent. Independent people must be appointed and elevated to the constitutional courts. ಸರ್, ಈಗ ಈವ್ನಿಂಗ್ ಕೋರ್ಟ್ಸ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ಬೇಕು ಸರ್, ಪ್ಲೀಸ್. ಇತ್ತೀಚಿನ ದಿನಗಳಲ್ಲಿ ಸಾಯಂಕಾಲದ ಕೋರ್ಟ್ ಕಲಾಪಗಳನ್ನು ಸ್ಥಾಪಿಸಬೇಕು ಅಂತ ನಮ್ಮ ಅಭಿಪ್ರಾಯಗಳನ್ನು ಮಾನ್ಯ ರಿಜಿಸ್ಟ್ರಾರ್ ಜನರಲ್ ಅವರು ಕೇಳಿದ್ದಾರೆ. ಅನೇಕ ವಕೀಲರು ಹಾಗೂ ಸಾರ್ವತ್ರಿಕವಾಗಿ ವಕೀಲರು ಇದಕ್ಕೆ ವಿರೋಧದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಯಂಕಾಲದ ಕೋರ್ಟ್ಗಳನ್ನು ನಡೆಸಬೇಕಾದ್ರೆ ವಕೀಲರು ಕಚೇರಿಗೆ ಹೋಗಲಿಕ್ಕಾಗಲ್ಲ, ಒಂದು. ಎರಡನೇದು, ದಿನವಿಡೀ ನಾವು ಕೋರ್ಟ್ ಕಲಾಪಗಳಲ್ಲಿ ಕೆಲಸ ಮಾಡಿ ಇದರಲ್ಲಿ ಬಹಳಷ್ಟು ಒಂದು ಸಾಮರ್ಥ್ಯ ಬೇಕು. ಪೂರ್ತಿ ದಿನ ಮೆಂಟಲ್ ಆ್ಯಂಡ್ ಫಿಸಿಕಲ್, ನಮ್ಮ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮಗೆ ಆ ಬಲ, ಆ ಶಕ್ತಿ, ಆ ಸಾಮರ್ಥ್ಯ ಬೇಕು. ಕೋರ್ಟಿನಲ್ಲಿ ನಿಂತು ವಾದಗಳು ಮಾಡಿ ಅನೇಕ ಕೇಸುಗಳಿಗೆ ನಾವು ನಮ್ಮ ಹೋಗಿ ಆ ಕಲಾಪಗಳಲ್ಲಿ ಭಾಗವಹಿಸಿ ಕೋರ್ಟ್ ನಂತರ ಮಧ್ಯಾಹ್ನದ ನಂತರ ಮತ್ತೆ ಕೋರ್ಟ್ 2 ಅವರ್ 3 ಅವರ್ ಕೋರ್ಟ್ಗಳಿಗೆ ಹೋಗಿ ನಾವು ಎಲ್ಲ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿ ಸಾಯಂಕಾಲ 5 ಗಂಟೆ 5:30 ಅಷ್ಟೊತ್ತಿಗೆ ಬಹಳಷ್ಟು ನಾವು ಬಳಲಿರ್ತೀವಿ, ನಮಗೆ ಸುಸ್ತಾಗಿರುತ್ತೆ. ಅಂಥ ಸಮಯದಲ್ಲಿ ತಿರುಗಿ ಇನ್ನೊಂದು ರೌಂಡ್ ಕೋರ್ಟ್ ಶುರು ಮಾಡ್ತೀವಿ ಅಂತಂದರೆ ಇದು ದೈಹಿಕವಾಗಿ ಅಸಾಧ್ಯ, ಮಾನಸಿಕವಾಗೂ ಅಸಾಧ್ಯ. ನಮಗೆ ಕಚೇರಿಯಲ್ಲಿ ಕಕ್ಷಿದಾರನ ನೋಡಬೇಕು, ಕಕ್ಷಿದಾರರ ಕೇಸುಗಳು ಪ್ರಿಪೇರ್ ಮಾಡಬೇಕು, ಅದರ ಬಗ್ಗೆ ನಾವು ಅವಲೋಕನ ಮಾಡಬೇಕು, ದೀರ್ಘವಾಗಿ ಚರ್ಚಿಸಿ ನೆಕ್ಸ್ಟ್ ಡೇ ಯಾವ ಒಂದು ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಯಾವ ತಂತ್ರವನ್ನು ಉಪಯೋಗಿಸಿ ನಮ್ಮ ಎದುರಾಳಿಗಳನ್ನು ನಾವು ಸಮರ್ಥವಾಗಿ ಭೇದಿಸಬೇಕು. ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇರುತ್ತೆ. ಇದು ಸಾಯಂಕಾಲದ ಕೋರ್ಟ್ಗಳನ್ನ ಸ್ಥಾಪಿಸಿ ಅಲ್ಲೂ ಸಹ ನಾವು ಕಕ್ಷಿದಾರರಿಗೆ ಸಮಯ ಕೊಡುವಂಥ ಸಮಯದಲ್ಲಿ ಕೋರ್ಟ್ಗಳಲ್ಲಿದ್ದರೆ ಮತ್ತು ಕಕ್ಷಿದಾರರಿಗೆ ಯಾವ ಸಮಯವನ್ನು ನೀಡಬೇಕು. ಹಾಗೂ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇದೆ, ಮೆಟ್ರೋ ಫೆಸಿಲಿಟೀಸ್ ಇಲ್ಲ. ನಾವು ಮನೆಗೆ ತೆರಳಬೇಕಂತಂದರೆ ಸಾಯಂಕಾಲ 9 ಗಂಟೆಗೆ ಹೊರಟ್ರೆ 11 ಗಂಟೆಗೆ ಮನೆಗಳಿಗೆ ಹೋಗ್ತೀವಿ. ಈ ಎಲ್ಲ ಪರಿಸ್ಥಿತಿ, ಕ್ಲಿಷ್ಟಕರವಾದ ಪರಿಸ್ಥಿತಿಗಳಿರೋದ್ರಿಂದ ನಾವು ನಮ್ಮ ಕಾರ್ಯದರ್ಶಿಗಳು, ಆಮೇಲೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯಕಾರಿ ಸದಸ್ಯರು ಎಲ್ಲರೂ ಸಹ ನಾವು ಒಮ್ಮತದಿಂದ ಈ ಕೋರ್ಟ್ ಕಲಾಪಗಳು ಬೇಡ ಅಂತ ನಾವು ಬರೆದಿದ್ದೀವಿ. ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ವಕೀಲರ ಸಂಘ ಪ್ರಥಮವಾಗಿ ಈ ಆಕ್ಷೇಪವನ್ನು ಸಲ್ಲಿಸಿದೆ. ಎಲ್ಲ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳನ್ನ ಮಾತಾಡಿದ್ದೀವಿ. ಎಲ್ಲರೂ ಸಹ
ಇಲ್ಲ, ನಮಗೆ ಒಮ್ಮತ ಇಲ್ಲ, ಇದನ್ನು ವಿರೋಧಿಸಬೇಕು. ಈ ಕೋರ್ಟ್ ಸ್ಥಾಪನೆ ಆದರೆ ನಮಗೆ ಬಹಳಷ್ಟು ಕಷ್ಟ ಆಗುತ್ತೆ. ನಮ್ಮ ಪ್ರೊಫೆಷನ್ನ ನಾವು ಮಾಡೋದಕ್ಕಾಗದೇ ಇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಗೂ ಪೂರ್ಣವಾಗಿ ವ್ಯವಸ್ಥೆ ಕುಸಿಯುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಆದ್ದರಿಂದ ನಾವು ಸಾಯಂಕಾಲದ ಕೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೇಸುಗಳಿಗೆ ನಾವು ಬರಲಿಕ್ಕಾಗಲ್ಲ. ನೆಕ್ಸ್ಟ್ ಡೇ ಕೋರ್ಟ್ ತಿರುಗಿ ಬೆಳಗ್ಗೆ 10:00 ಕೋರ್ಟ್ ಶುರು ಆಗುತ್ತೆ. ಇಂತಹ ಒಂದು ಕಠಿಣವಾದ ಪರಿಸ್ಥಿತಿಯನ್ನು ನಾವು ಉಲ್ಲೇಖಿಸಿದ್ದೀವಿ. ಆದ್ದರಿಂದ ನಾವು ಮಾನ್ಯ ಚೀಫ್ ಜಸ್ಟಿಸ್ಗೆ, ರಿಜಿಸ್ಟ್ರಾರ್ ಜನರಲ್ಗೆ, ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಬ್ಯಾಂಗ್ಳೂರು ಎಲ್ರಿಗೂ ಸಹ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಸರ್, ಇದ್ರ ಬಗ್ಗೆ ಸುಧಾರಣೆ ಮಾಡಲಿಕ್ಕೆ ಏನಾದರೂ ಒಂದು ಅಭಿಪ್ರಾಯ ಹೇಳ್ತೀವಿ ಸರ್? ಸುಧಾರಣೆ ಮಾಡೋದಕ್ಕೆ ಈಗಾಗಲೇ ನ್ಯಾಯಾಧೀಶರಿದ್ದಾರೆ ಕೋರ್ಟ್ನಲ್ಲಿ. ನ್ಯಾಯಾಧೀಶರು ಒಳ್ಳೆಯ ತೀರ್ಪುಗಳನ್ನು ಕೊಡುವಂಥ ನ್ಯಾಯಾಧೀಶರನ್ನು ನಾವು ಹೆಚ್ಚಿಗೆ ಅವ್ರನ್ನ ಆಯ್ಕೆ ಮಾಡಿದ್ವಿ. ಆಗ ಬಹಳ ವ್ಯವಸ್ಥಿತವಾಗಿ ಹಾಗೂ ತುರ್ತಾಗಿ ತೀರ್ಪುಗಳನ್ನು ಕೊಡಬೇಕು. ಅದರ ಅವಶ್ಯಕತೆ ಇದೆ. ಹಾಗೂ ವಕೀಲರು ಸಹಜವಾಗಿಯೇ ವಕೀಲರು ತಮ್ಮ ಕೇಸುಗಳನ್ನು ಮಂಡಿಸಿದಾಗ ಹಲವಾರು ಅಬ್ಜೆಕ್ಷನ್ಗಳನ್ನ ಹಾಕ್ತಾರೆ, ಐಎಗಳನ್ನು ಹಾಕ್ತಾರೆ. ಇದ್ರ ಬಗ್ಗೆ ಕೋರ್ಟ್ ತ್ವರಿತವಾಗಿ ನ್ಯಾಯವನ್ನು ಕೊಡಬೇಕು. ಆವಾಗ ಖಂಡಿತವಾಗಿಯೂ ಸುಧಾರಣೆ ಆಗುತ್ತೆ. ನಾವು ಆ ನಿಟ್ಟಿನಲ್ಲಿ ನಾವು ಒಂದು ನಮ್ಮ ಸಹಕಾರವನ್ನು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ, ವಕೀಲರು ಹಾಗೂ ವಕೀಲರ ಸಂಘಗಳು. ಆದರೆ ತ್ವರಿತವಾದ ನ್ಯಾಯವನ್ನು ಕೊಡೋದು ಅದು ನ್ಯಾಯಾಧೀಶರ ಜವಾಬ್ದಾರಿ, ವಕೀಲರ ಜವಾಬ್ದಾರಿ. ಅದರ ಜೊತೆಗೆ ನಮಗೆ ಸಾಯಂಕಾಲದ ಕೋರ್ಟ್ನ ಸ್ಥಾಪಿಸೋದು ಅದು ಪರಿಹಾರವೇ ಅಲ್ಲ. ಅದರಿಂದ ನಾವು ಯಾವ ಸುಧಾರಣೆಯನ್ನು ಮಾಡೋದಕ್ಕಾಗಲ್ಲ. ಕೇಸಿನ ಒಂದು ಪೆಂಡೆನ್ಸಿ ಅಥವಾ ಲೋಡ್ ಏನಂತ, ಕೇಸ್ ಲೋಡ್ ಅಥವಾ ಕೇಸಿನ ಒಂದು ಭಾರವನ್ನು ಕೋರ್ಟ್ ಕಲಾಪಗಳ ಇರುವಂಥ ಲಕ್ಷಾಂತರ ಕೇಸುಗಳನ್ನ ಇಳಿಸಬೇಕು ಅಂತಂದರೆ ಅದು ಸಾಯಂಕಾಲದ ಕೋರ್ಟು ಪರಿಹಾರ ಅಲ್ಲ, ಇನ್ನೂ ಕಷ್ಟ ಆಗುತ್ತೆ. ಕೊನೆಗೆ ಬೆಳಗ್ಗೆ ಲಾಯರ್ಗಳು ಬರೆದಿರೋ ಪರಿಸ್ಥಿತಿ ಆಗಿ ಬೆಳಗ್ಗೆ ಕೋರ್ಟ್ ವಿಳಂಬ ಆಗುತ್ತೆ. ಅದನ್ನು ಸಾಯಂಕಾಲಕ್ಕೆ ತೊಗೊತಾರೋ ಯಾವ ದಿನಕ್ಕೆ ತೊಗೊತಾರೋ ಗೊತ್ತಾಗಲ್ಲ. ಆದ್ದರಿಂದ ದಯವಿಟ್ಟು ಈ ಕೋರ್ಟ್ ಸಾಯಂಕಾಲದ ಕೋರ್ಟ್ನ ಬೇಡ ಅಂತ ಹೇಳಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ದೀವಿ. ನಮ್ಮ ಅಧ್ಯಕ್ಷ ಹೇಳಿದಾಗೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ವಕೀಲ ಸಂಘಗಳು ಇದನ್ನು ವಿರೋಧಿಸಿದ್ದೇವೆ. ಅವ್ರು ಹೇಳಿದ್ರ ಜೊತೆಗೆ ನಾವು ಬೆಳಗಿನ ಕಲಾಪಗಳನ್ನ ಅಟೆಂಡ್ ಮಾಡಲಿಕ್ಕೆ ಆಗುತ್ತೋ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ಅಂತಂದರೆ ಬೆಳಗ್ಗೆನೂ ಸಾಹೇಬ್ರುಗಳು ಎಷ್ಟು ಮಟ್ಟಿಗೆ ಕೋರ್ಟ್ಗಳು ಕಲಾಪಗಳು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಕೀಲರುಗಳು ಪ್ರಿಪೇರ್ ಆಗದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೋರ್ಟ್ಗಳು ನಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಭಾಷೆಗಳು ಮತ್ತು ನಮ್ಮ ಮೇಲೆ ಹೇರ್ತಕ್ಕಂಥ ಒಂದು ಏನು ನ್ಯಾಯ ವಿತರಣೆ, ಇದರಲ್ಲಿ ನೀವು ನಿಮ್ಮಿಂದ ಬೇಗ ನ್ಯಾಯ ವಿತರಣೆ ಆಗ್ತಾಯಿಲ್ಲ, ರೆಡಿಯಾಗಿ ಬರ್ತಾಯಿಲ್ಲ ಅಂತಕ್ಕಂಥದ್ದಕ್ಕೆ ನಾವು ಅರ್ಥಪೂರ್ಣವಾಗಿ ನಡ್ಕೊಳೋ ರೀತಿ ಒಂದು ಸೃಷ್ಟಿ ಆಗ್ತದೆ. ಒಂದು ಎರಡನೇದಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಈಗಲೇ ಹೆಂಡತಿ ಮಕ್ಕಳನ್ನ ಇದು ನಾನು ಯಾವುದೋ ಒಂದು ಹಾಸ್ಯಾಸ್ಪದವಾಗಿ ಹೇಳ್ತಾ ಇಲ್ಲ. ಇವತ್ತು ವಾಸ್ತವಾಂಶವಾಗಿ ನೋಡೋಕೆ ಹೋಯ್ತು ಅಂತಂದರೆ ಎಲ್ಲರ ಕೆಲಸನೂ ನಾವು ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತಾಯಿಲ್ಲ. ನಮ್ಮ ಮನೆ ಇರ್ತಕ್ಕಂಥವ್ರಿಗೆ ನಾವು ಪರ್ಸನಲ್ ಆಗಿ ಅವ್ರಿಗೆ ಒಂದು ಕೌಟುಂಬಿಕ ಸಂಸಾರ ವಿಚಾರದಲ್ಲಾಗಲಿ, ಕೌಟುಂಬಿಕವಾಗಲಿ, ಸ್ನೇಹಿತರ ಜೊತೆ ಆಗಲಿ ಸಮಯ ಕೊಡೋದಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಇನ್ನು 2 ಹೊತ್ತೂ ಕೇಸ್ ಮಾಡ್ತೀವಿ, ಕೋರ್ಟ್ ನಡೆಸ್ತೀವಿ ಅಂದರೆ ನಮಗೆ ಫ್ಯಾಮಿಲಿ ಲೈಫ್ನೇ ತ್ಯಜಿಸಿ ಸನ್ಯಾಸಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರಬೇಕಾಗತ್ತೆ. ಈ ಥರ ಒಂದು ರಾತ್ರಿ ಕೋರ್ಟ್ನ ಶುರು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆಪಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಫ್ಲೋಟ್ ಮಾಡಿರುವಂಥ ಸ್ಕೀಮ್ ಇದೇನಿದೆ, ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದಲ್ಲ. ಯಾಕೆ ಅಂತ ಹೇಳಿದರೆ ಆ ಥರದ ಇನ್ಫ್ರಾಸ್ಟ್ರಕ್ಚರ್ ಸಮೇತ ನಮ್ಮಲ್ಲಿ ಇಲ್ಲ, ಮತ್ತು ರೂಲ್ಸು ರೆಗ್ಯುಲೇಷನ್ಸು ಸಮೇತ ಫ್ರೇಮ್ ಮಾಡಿಲ್ಲ. ಮತ್ತು ಜಡ್ಜಸ್ ಹೇಗೆ ಮತ್ತು ಕ್ಲೈಂಟ್ಸ್, ಈಗ ಬೆಳಿಗ್ಗೆನೂ ಕೋರ್ಟ್ಸ್ ಇರುತ್ತೆ ಮತ್ತು ಈವ್ನಿಂಗು ಅಂದರೆ ಸಾಯಂಕಾಲನೂ ಕೋರ್ಟ್ಸ್ ಇರುತ್ತೆ. ಹಾಗಿರಬೇಕಾದ್ರೆ ಕಕ್ಷಿದಾರ ಯಾರ ಹತ್ರ ಹೋಗಬೇಕು? ಬೆಳಗ್ಗೆ ಕೇಸ್ ನಡೆಸುವಂಥ ಲಾಯರ್ ಹತ್ರ ಹೋಗ್ಬೇಕಾ ಅಥವಾ ಸಾಯಂಕಾಲ ನಡೆಸುವಂಥ ಲಾಯರ್ ಹತ್ರ ಹೋಗ್ಬೇಕಾ? ಆಯಿತು, ಒಂದು ಕೇಸಲ್ಲಿ ಪ್ಲೇಂಟಿಫ್ಸು ಮತ್ತು ಡಿಫೆಂಡೆಂಟ್ಸ್ ಇಬ್ಬರು ಇರ್ತಾರೆ. ಈಗ ಪ್ಲೇಂಟಿಫು ಬೆಳಗ್ಗೆ ನಡೆಸುವಂಥ ಕೋರ್ಟಿಗೆ ನಡೆಸುವಂಥ ಕೇಸ್ಗಳು ನಡೆಸುವಂಥ ವಕೀಲರ ಹತ್ರ ಹೋದರೆ, ಡಿಫೆಂಡೆಂಟು ಸಾಯಂಕಾಲ ಕೇಸ್ ನಡೆಸುವಂಥ ವಕೀಲರ ಹತ್ರ ಹೋದರೆ ಕೇಸ್ ಏನಾಗಬೇಕು? ಈ ಥರ ವಿಚಾರಗಳಿಗೆಲ್ಲರೂ ಈ ಸ್ಕೀಮಲ್ಲಿ ಉತ್ತರ ಇಲ್ಲ. ಮತ್ತು ಜಡ್ಜಸ್ ಯಾರಿರ್ತಾರೆ? ಸಾಯಂಕಾಲಕ್ಕೆ ಎಲ್ಲಿದೆ ಅಪಾಯಿಂಟ್ಮೆಂಟು, ಎಲ್ಲಿದೆ ಇನ್ಫ್ರಾಸ್ಟ್ರಕ್ಚರು? ಮತ್ತು ಸ್ಟಾಫು ಈಗಲೇ 100 ಜನ ಇರಬೇಕಾಗಿರುವಂಥ ಸ್ಟಾಫ್ ಹತ್ರ ಬರೀ 50 ಜನ ಕೆಲಸ ಮಾಡ್ತಾ ಇದ್ದಾರೆ. 2 ಕೆಲಸ ಒಬ್ಬರು ಮಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ
ಸ್ಟಾಫ್, ಸಪೋರ್ಟಿಂಗ್ ಸ್ಟಾಫ್ ಕೋರ್ಟ್ಗಳಿಗೆ, ನ್ಯಾಯಾಲಯಗಳಿಗೆ ಯಾರು ಅಪಾಯಿಂಟ್ ಮಾಡಿದ್ದಾರೆ? ಗೌರ್ಮೆಂಟ್ ಇಲ್ಲ. ಸರಿ, ಕಟ್ಟಡ ಯಾವುದು, ಟೈಮಿಂಗ್ಸ್ ಏನು, ಸೆಕ್ಯೂರಿಟಿ ಏನು, ಈ ವಿಚಾರಗಳ ಬಗ್ಗೆ ಏನಾದರೂ ವಿಚಾರ ಮಾಡಿದೆಯಾ? ಇಲ್ಲ. ಆದ್ದರಿಂದ ಈ ಎಂಟೈರ್ ಸ್ಕೀಮ್ ಏನಿದೆ ಇದು ಈಗ ಆಲ್ರೆಡಿ ಗುಜರಾತಲ್ಲಿ ನಡೀತಾ ಇದೆ ಮತ್ತು ಡೆಲ್ಲಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇವೆರಡೂ ರಾಜ್ಯಗಳು ಸಾಕಷ್ಟು ಮುಂದುವರೆದಿರುವಂಥ ರಾಜ್ಯಗಳು. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇರುವಂಥದ್ದು ಪ್ಲ್ಯಾನ್ ಆಗಿ ಬೆಳೆದಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾದಂಥ ಪ್ಲ್ಯಾನ್ ಇಲ್ಲ. ಹಾಗಿರೋದ್ರಿಂದ ಈ ಏನು ಸ್ಕೀಮ್ ಮಾಡಿದ್ದಾರೆ, ಈ ಸ್ಕೀಮ್ ನನಗೆ ಅನಿಸೋದೇನೋ ಇನ್ ಮೈ ವ್ಯೂ ಜುಡಿಷಿಯರಿ ಜೊತೆ, ಅಂದರೆ ಕರ್ನಾಟಕ ಜುಡಿಷಿಯರಿ, ಹೈಕೋರ್ಟ್ ಆಫ್ ಕರ್ನಾಟಕ ಜುಡಿಷಿಯರಿ ಜೊತೆ ಮತ್ತು ಬಾರ್ ಅಸೋಸಿಯೇಷನ್ ಜೊತೆ ಮತ್ತು ಕರ್ನಾಟಕ ಬಾರ್ ಕೌನ್ಸಿಲ್ ಜೊತೆ ಸಾಕಷ್ಟು ಕೂಲಂಕುಷವಾಗಿ ಡೆಲಿಬ್ರೇಷನ್ಸ್ ಆಗಬೇಕಾಗಿತ್ತು. ಯಾವುದು ನಡೀದೆ ಮಾಡಿರುವಂಥ ಈ ಸ್ಕೀಮ್, ಇದಕ್ಕೆ ಆಲ್ರೆಡಿ ನಾವು ವಕೀಲರ ಸಂಘದ ಪರವಾಗಿ ನಾವು ಯಾವುದೇ ಈ ಒಂದು ಸ್ಕೀಮನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ ನಮ್ಮ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ಅದೇ ಒಂದು ವಿಚಾರದಲ್ಲಿ ನಾವು ಈ ಥರ ಏನಾದರೂ ಗೌರ್ಮೆಂಟ್ ಡಿಸಿಷನ್ ತಗೊಂಡ್ರೆ ವಿ ಪ್ರೊಟೆಸ್ಟ್ ಸಚ್ ಡಿಸಿಷನ್ಸ್ ಬಿಕಾಸ್ ನೋ ಸಚ್ ಇನ್ಫ್ರಾಸ್ಟ್ರಕ್ಚರ್, ನೋ ಸಚ್ ಸಪೋರ್ಟ್ ಸ್ಟಾಫ್ and even the judiciary is not at this moment do not have that infrastructure and the human resources to cater and to make this scheme successful. ಯೂನಿವರ್ಸಿಟಿ ನ್ಯಾಯಮಿತ್ರ ಬ್ಯಾಂಕ್ ಡೈರೆಕ್ಟರ್ ಅದು ನಾನು ಇವತ್ತು ಏನು ಪ್ರಚಲಿತ ವಿಷಯ ಈವ್ನಿಂಗ್ ಕೋರ್ಟ್ ಸ್ಟಾರ್ಟ್ ಮಾಡಬೇಕಂತ ಏನಿದಾರೋ ಸಂಜೆ ನ್ಯಾಯಾಲಯ ಉಚಿತ ಅಲ್ಲ. ಯಾಕಂತಂದರೆ ವಕೀಲರು ಮತ್ತು ಎಂಪ್ಲಾಯೀಸ್ ಏನಿದಾರೋ, ವಕೀಲರು ಒಂದು ದಾವೆನ ರೆಡಿ ಮಾಡ್ಕೋಬೇಕಾದ್ರೆ ನೈಟ್ ಟೈಮ್ ಆಫೀಸಲ್ಲಿ ಹೋಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಈವ್ನಿಂಗ್ ಕೋರ್ಟ್ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ವಕೀಲರು ಕೆಲಸ ಮಾಡೋದಿಲ್ಲಿ. ಆಮೇಲೆ ನ್ಯಾಯದಾನವನ್ನು ಸ್ಪೀಡಿ ಮಾಡಬೇಕಂತ ನಾವು ಒಂದು ಇದನ್ನು ಕೊಟ್ಟಿದ್ದೀವಿ. ನ್ಯಾಯದ ಸ್ಪೀಡಿ ಕರೆಕ್ಟ್ ಒಪ್ಕೊಂತೀವಿ, ಆದರೆ ಆ ನ್ಯಾಯ ವಿತರಣೆಯಲ್ಲಿ ಸ್ವಚ್ಛತೆ ಮತ್ತೆ ತೀರ್ಪುಗಳು ಕರೆಕ್ಟ್ ಆಗಿರುವಂಥ ತೀರ್ಪು ಬೇಕಾಗಿದೆ. ಆ ತೀರ್ಪು ನಿಜವಾದಂಥ ಕಕ್ಷಿಗಾರರಿಗೆ ತೀರ್ಪು ಬರಬೇಕಾದ್ರೆ ನ್ಯಾಯವಾದಿಗಳು ಮತ್ತು ನ್ಯಾಯಮೂರ್ತಿಗಳು ಬಹಳ ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಯನ ಮಾಡೋಕ್ಕೆ ನೀವು ಸಮಯ ಕೊಡದಿರೆ ಈವ್ನಿಂಗು ನೀವು ಕೋರ್ಟ್ ಸ್ಟಾರ್ಟ್ ಮಾಡಿದರೆ ಅದು ನ್ಯಾಯದಾನ ಕರೆಕ್ಟ್ ಆಗಿರೋದಿಲ್ಲ ಮತ್ತು ಕಕ್ಷಿದಾರರಿಗೆ, ಬಡವರಿಗೆ ಅನ್ಯಾಯ ಆಗುತ್ತೆ. ಆದ್ದರಿಂದ ಇದನ್ನು ಏನು ಮಾಡಬೇಕಂತ ಹೊರಟಿದ್ಯೋ ದಯಮಾಡಿ ನಾವು ವಕೀಲರು, ಬೆಂಗಳೂರು ವಕೀಲರು ಮನವಿ ಏನಂತಂದರೆ ಸಂಜೆ ನ್ಯಾಯಾಲಯವನ್ನು ಮಾಡುವಂಥದ್ದು ಉಚಿತ ಅಲ್ಲ ಮತ್ತು ನ್ಯಾಯಯುತವನ್ನು ಅಲ್ಲ. ಆದ್ದರಿಂದ ಈ ತೀರ್ಮಾನದ ಬಗ್ಗೆ ಯಾರು ಧ್ವನಿ ಎತ್ತಿದ್ದಾರೋ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮಾಜಿ ಅಧ್ಯಕ್ಷರು, ನ್ಯಾಯಮಿತ್ರ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ವೆಂಕಟೇಶ್ವರ ಶೆಟ್ಟಿ ಅಂತ ನನ್ನ ಹೆಸರು. ಏನು ಇಡೀ ಭಾರತದಲ್ಲಿ ತುಂಬ ಪ್ರಕರಣಗಳು ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದ್ರಿಂದ ಸ್ಪೀಡಿ ಟ್ರಯಲ್ ಮಾಡೋದ್ರಿಂದ ಭಾಳ ಉತ್ತಮ ಅನಿಸುತ್ತೆ ನನಗೆ ಕೇಳಿದ್ರೆ. ಯಾಕಂತಂದರೆ ಇದನ್ನು ಶಿಫ್ಟ್ ಮಾಡ್ಬೋದು. ಬೆಳಗ್ಗೆ ಟೈಮಲ್ಲಿ ತುಂಬ ಕಾರ್ಖಾನೆಗಳು, ಜನಗಳು, ಆಫೀಸರ್ಗಳು ಎಲ್ಲ ಬರ್ತಾ ಇದ್ದಾರೆ. ಅದನ್ನು ಶಿಫ್ಟ್ 8 ಗಂಟೆ ಟೈಮ್ ರೀತಿಯಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಈಗಾಗಲೇ ತುಂಬ ಕೇಸ್ಗಳು ಇತ್ಯರ್ಥ ಆಗದೆ ಉಳಿದಿದ್ದಾರೆ. ಇತ್ಯರ್ಥ ಆಗದೆ ಉಳಿದಿರೋದ್ರಿಂದ ಏನು ನಮ್ಮ ಕೇಂದ್ರ ಸರ್ಕಾರ ನ್ಯಾಯದಾನ ಮಾಡಬೇಕಂತ ಇದೆಯೋ ಅದು ಮಾಡೋದ್ರಿಂದ ಭಾಳ ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ಕರ್ನಾಟಕದಲ್ಲೂ ಅದನ್ನು ಬಂದರೆ ನಾವೆಲ್ಲರೂ ಸೇರಿ ಅದನ್ನು ಸ್ವಾಗತ ಮಾಡ್ತೀವಿ. ನ್ಯಾಯದಾನ ನಾವು ಏನು 9 ಗಂಟೆವರೆಗೂ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಸ್ಪೀಡಿ ಟ್ರಯಲ್ ಆಗುತ್ತೆ. ಸ್ಪೀಡಿ ಟ್ರಯಲ್ ಆದಾಗ ಎಲ್ಲರಿಗೂ ನ್ಯಾಯದಾನ ಕೊಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ವಕೀಲರು ನಾನು ಈಗಾಗಲೇ 11 ಗಂಟೆವರೆಗೂ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತೀವಿ. ಆಫೀಸಲ್ಲಿ ಕೆಲಸ ಮಾಡೋ ಮೊದಲು ಬರೋ ಕಕ್ಷಿದಾರರಿಗೆ ಇಲ್ಲೇ ಕೂಡ ಜಡ್ಜ್ ಮುಖಾಂತರ ನಾವು ನ್ಯಾಯದಾನ ಮಾಡಿದಾಗ ಸ್ಪೀಡಿ ಟ್ರಯಲ್ ಆಗುತ್ತೆ. ಸ್ಪೀಡಿ ಟ್ರಯಲಿಂದ ಜಾಸ್ತಿ ಕೇಸ್ಗಳು ಇತ್ಯರ್ಥ ಆಗುತ್ತೆ. ಕೇಸ್ಗಳೆಲ್ಲ ಇತ್ಯರ್ಥ ಆದಾಗ ಭಾಳ ಅನುಕೂಲ ಆಗುತ್ತೆ ಎಲ್ಲರಿಗೆಲ್ಲ. ಯಾಕಂದರೆ ಏಷ್ಯಾದಲ್ಲೇ ದೊಡ್ಡ ಒಂದು ಬೆಂಗಳೂರು ಇದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸ್ಟಾಫು ಇದೆ. ಅದೆಲ್ಲ ತಿಳಿದೇ ಅವರು ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಭಾಳ ಅದನ್ನು ಸ್ವಾಗತ ಮಾಡ್ತಾಯಿದ್ದೀವಿ. ನ್ಯಾಯದಾನ ಮಾಡೋದ್ರಿಂದ ಭಾಳ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಪೀಡಿ ಟ್ರಯಲ್ ಮಾಡೋದ್ರಿಂದ ಭಾಳ ಒಳ್ಳೆಯದು.
ರಾತ್ರಿ ಒಂದು 11 ಗಂಟೆವರೆಗೂ ಮಾಡೋದ್ರಿಂದನೂ ತುಂಬ ಒಳ್ಳೆಯದು. ಯಾಕಂದರೆ ಈಗಾಗಲೇ ನಮಗೆ ಮೆಟ್ರೋ ಸವಲತ್ತಿದೆ, ಬಸ್ಸುಗಳು 24 ಅವರ್ಸ್ ಇದೆ, ರಾತ್ರಿ ಬಸ್ಗಳಿದೆ, ಮೆಟ್ರೋ ಟ್ರಾವೆಲ್ಸು 12 ಗಂಟೆವರೆಗೂ ಮೆಟ್ರೋ ಇದೆ. ಬೆಂಗಳೂರು ಏಷ್ಯಾದಲ್ಲೇ ದೊಡ್ಡದು. ಎಲ್ಲರೂ ಕೂಡ ವಕೀಲರುಗಳಿಗೆ ವಾಹನ ಸೌಲಭ್ಯನೂ ಇದೆ, ಹೆಣ್ಮಕ್ಳಿಗೂ ಕೂಡ ರಕ್ಷಣೆ ಇದೆ, ಯಾವುದೇ ತೊಂದರೆ ಇಲ್ಲ, ಮಾಡ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಸ್ಪೀಡ್ ಟ್ರಯಲ್ ಮಾಡೋದ್ರಿಂದ ನ್ಯಾಯದಾನ ಹೆಚ್ಚಿಗೆ ಕೊಡ್ಬೋದು. ನಮ್ಮ ಕರ್ನಾಟಕದಲ್ಲೂ ಕೂಡ ಇಡೀ 2 ರಾಜ್ಯದಲ್ಲಿ ಈಗಾಗಲೇ ಇದು ಮಾಡಿ ಸಕ್ಸಸ್ ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಅದು ಮಾಡೋದ್ರಿಂದ ಭಾಳ ಉತ್ತಮ ಅಂತ ನಾನು ಈ ಮಿತ್ರ ಬ್ಯಾಂಕಿನ ಮಾಜಿ ಅಧ್ಯಕ್ಷ ವೆಂಕಟ್ ಮುನಿಶೆಟ್ಟಿ ಅಂತ ನನ್ನ ಹೆಸರು. ಏನು ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ತಗೊಂಡಿದೆ, ಅದು ನಿಜವಾಗಲೂ ನಡೆಯುವಂಥ ಕೆಲಸ ಅಲ್ಲ. ಇವತ್ತು ವಕೀಲರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಕೆಲಸ ಮಾಡಬೇಕು, ಹೋಟೆಲ್ ಕೆಲಸ ಮಾಡಬೇಕು, ವರ್ಕ್ ಮುಗಿಸ್ಬೇಕು, ಆಮೇಲೆ ಆಫೀಸ್ ಬಂದು ತಿರ್ಗಾ ನಾವು ವರ್ಕ್ ಪ್ರಿಪೇರ್ ಆಗಬೇಕು. ಇಂಥ ಸಂದರ್ಭದಲ್ಲಿ ಹಗಲೇ ನಾವು ದಣಿವಾಗುತ್ತೆ. ಮುಂದೆ ನಾವು ಪ್ರೊಫೆಷನ್ಗೆ ಭಾರಿ ಕಷ್ಟ ಆಗ್ತದೆ. ನಂತರ ನಾವು ಏನು ಆಫೀಸ್ ಮುಗಿಸ್ಕೊಂಡು 10 ಗಂಟೆ ಮನೆಗೆ ಹೋಗಿ ನಮ್ಮದೇ ಆದ ಫ್ಯಾಮಿಲಿ ಇರ್ತದೆ. ಏಜ್ಡ್ ಪೇರೆಂಟ್ಸ್ ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಆಮೇಲೆ ಒಂದು ಹೆಂಡತಿ ಮಕ್ಕಳು ಇರ್ತಾರೆ. ನಾವು ಕೂಡ ಆ ಕಡೆ ನಾವು ಸ್ಪೇರ್ ಮಾಡಬೇಕಾಗ್ತದೆ. ಅದರ್ವೈಸ್ ನಮ್ಮ ವಕೀಲರಿಗೆ ಬೇಗ ನಾವು ಫ್ಯಾಮಿಲಿ ಕೋರ್ಟ್ಗೆ ಡೈವರ್ಸ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ.